ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಜಗತ್ತಿನ ಅತ್ಯಂತ ಸುಂದರವಾದ, ಪವಿತ್ರವಾದ ಮತ್ತು ದಿವ್ಯವಾದ ಒಂದು ಪ್ರೇಮ ಕಥೆಯನ್ನು ಹೇಳಲು ಬಂದಿದ್ದೇನೆ. ಇದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವೆ ಪ್ರೇಮವಲ್ಲ, ಇದು ಆತ್ಮ ಮತ್ತು ಪರಮಾತ್ಮನ ಮಿಲನದ ಕಥೆ. ಹೌದು, ನೀವು ಊಹಿಸಿದ್ದು ಸರಿ. ನಾನು ಇವತ್ತು ಮಾತನಾಡುತ್ತಿರುವುದು ರಾಧಾಕೃಷ್ಣರ ದಿವ್ಯ ಅನುರಾಗದ ಬಗ್ಗೆ. ಬನ್ನಿ, ನಾವೆಲ್ಲರೂ ಒಮ್ಮೆ ಕಾಲದ ಹಿಂದೆ ಸರಿದು ದ್ವಾಪರ ಯುಗದ ಸುಂದರ ಬೃಂದಾವನಕ್ಕೆ ಹೋಗೋಣ. ಯಮುನಾ ನದಿಯ ತೀರ, ಅಲ್ಲಿನ ಹಸಿರು ಕಾಡುಗಳು, ಪಕ್ಷಿಗಳ ಚಿಲಿಪಿಲಿ ನಾದ ಮತ್ತು ಆ ನಾದವನ್ನೆಲ್ಲ ಮರೆಸುವಂತಹ ಓರ್ವ ಕಂದನ ಕೊಳಲಿನ ಸ್ವರ, ಅದೇ ಬೃಂದಾವನ. ಆ ಬೃಂದಾವನದಲ್ಲಿ ಬಾಲಕೃಷ್ಣನು ಕಣ್ಮನ ಸೆಳೆಯುವಂತೆ ಆನಂದದಿಂದಿದ್ದನು. ತನ್ನ ಕೊಳಲಿನ ನಾದದಿಂದ ಇಡೀ ಗೋಕುಲವನ್ನೇ ಮಂತ್ರಮುಗ್ಧಗೊಳಿಸುತ್ತಿದ್ದನು. ಅವನ ಆ ನಾದಕ್ಕೆ ಮಾರು ಹೋಗದವರೇ ಇರಲಿಲ್ಲ. ಆದರೆ ಆ ಕೊಳಲಿನ ಸ್ವರ ಯಾರನ್ನು ಅತಿ ಹೆಚ್ಚು ಕಾಡುತ್ತಿತ್ತು ಗೊತ್ತಾ? ಅದು ರಾಧೆಯನ್ನ. ರಾಧೆ ಯಾರು? ರಾಧೆ ಕೇವಲ ಓರ್ವ ಗೋಪಿಕೆಯಲ್ಲ, ಅವಳು ಕೃಷ್ಣನ ಶಕ್ತಿ, ಅವನ ಪ್ರೀತಿಯ ಸಾಕಾರ ರೂಪ. ಕೃಷ್ಣ ಎಲ್ಲಿರುತ್ತಿದ್ದನೋ ರಾಧೆ ಅಲ್ಲಿರುತ್ತಿದ್ದಳು. ಕೃಷ್ಣ ಕೊಳಲು ನುಡಿಸಿದರೆ ರಾಧೆ ಅಲ್ಲಿಗೆ ಧಾವಿಸಿ ಬರುತ್ತಿದ್ದಳು. ಅವರ ಪ್ರೇಮ ಎಂತಹದ್ದೆಂದರೆ ಇಬ್ಬರು ಬೇರೆ ಬೇರೆ ದೇಹದಲ್ಲಿದ್ದರೂ ಒಂದೇ ಆತ್ಮದಂತಿದ್ದರು. ಇಂದಿಗೂ ನಾವೆಲ್ಲರೂ ಕೇಳುವುದು ಒಂದೇ ಪ್ರಶ್ನೆ: ಕೃಷ್ಣ ಮತ್ತು ರಾಧೆ ಮದುವೆಯಾಗಲಿಲ್ಲ, ಹಾಗಿದ್ದರೂ ಅವರ ಪ್ರೇಮ ಜಗತ್ತಿನಲ್ಲೇ ಶ್ರೇಷ್ಠ ಎಂದು ಯಾಕೆ ಹೇಳುತ್ತೇವೆ? ಅವರ ಪ್ರೇಮಕ್ಕೆ ಮದುವೆ ಎಂಬ ಬಂಧನದ ಅಗತ್ಯವಿರಲಿಲ್ಲ. ಅವರ ಬಂಧನ ಆಧ್ಯಾತ್ಮಿಕವಾಗಿತ್ತು. ರಾಧೆಯ ಪ್ರೇಮ ನಿಸ್ವಾರ್ಥವಾದದ್ದು. ಅವಳು ಕೃಷ್ಣನಿಂದ ಏನೂ ಬಯಸಲಿಲ್ಲ, ಕೇವಲ ಅವನನ್ನು ಪ್ರೀತಿಸುವುದನ್ನು ಮಾತ್ರ ಕಲಿತಳು. ಕೃಷ್ಣನು ಕೂಡ ಅಷ್ಟೇ. ಅವನ ಕೊಳಲಿನ ಪ್ರತಿ ಸ್ವರವು ರಾಧೆಯ ಹೆಸರನ್ನೇ ಜಪಿಸುತ್ತಿತ್ತು. ಒಂದು ದಿನ ಗೋಪಿಕೆಯರು ಕೃಷ್ಣನನ್ನು ಕೇಳಿದರು, ಕೃಷ್ಣ, ನೀನು ಎಲ್ಲರಿಗಿಂತ ರಾಧೆಯನ್ನೇ ಹೆಚ್ಚು ಪ್ರೀತಿಸುವುದು ಯಾಕೆ? ಅದಕ್ಕೆ ಕೃಷ್ಣ ನಗುತ್ತಾ ಅವರಿಗೊಂದು ಪಾಠ ಕಲಿಸಲು ಬಯಸಿದ್ದ. ಒಮ್ಮೆ ಕೃಷ್ಣನಿಗೆ ವಿಪರೀತ ಹೊಟ್ಟೆ ನೋವು ಬಂತು. ಯಾರಿಂದಲೂ ಅದನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ. ದೇವತೆಗಳು, ವೈದ್ಯರು ಎಲ್ಲರೂ ಸೋತು ಹೋದರು. ಆಗ ಕೃಷ್ಣ ಹೇಳಿದ, ನನ್ನನ್ನು ಅತಿಯಾಗಿ ಪ್ರೀತಿಸುವ ಭಕ್ತನ ಪಾದದ ಧೂಳನ್ನು ನನಗೆ ತಂದುಕೊಡಿ. ಅದನ್ನು ನಾನು ಹಣೆಗೆ ಹಚ್ಚಿಕೊಂಡರೆ ನನ್ನ ಹೊಟ್ಟೆ ನೋವು ವಾಸಿಯಾಗುತ್ತದೆ. ಈ ಮಾತನ್ನು ಕೇಳಿ ಎಲ್ಲಾ ಗೋಪಿಕೆಯರು ಮತ್ತು ಇತರ ಭಕ್ತರು ಗಾಬರಿಯಾದರು. ಏನು, ಪರಮಾತ್ಮನ ಹಣೆಗೆ ನಮ್ಮ ಪಾದದ ಧೂಳು ಹಚ್ಚುವುದಾ? ಇದು ದೊಡ್ಡ ಪಾಪ, ನಮಗೆ ನರಕ ಸಿಗುತ್ತದೆ ಎಂದು ಎಲ್ಲರೂ ಹಿಂದೇಟು ಹಾಕಿದರು. ಯಾರೂ ಅದಕ್ಕೆ ತಯಾರಿರಲಿಲ್ಲ. ಆಗ ಅಲ್ಲಿಗೆ ರಾಧೆ ಬಂದಳು. ಅವಳಿಗೆ ವಿಷಯ ತಿಳಿಯಿತು. ಕ್ಷಣ ಮಾತ್ರವೂ ಯೋಚಿಸದೆ ಅವಳು ತನ್ನ ಕಾಲು ಧೂಳನ್ನು ಕೃಷ್ಣನ ಹಣೆಗೆ ಹಚ್ಚಲು ತಯಾರಾದಳು. ಎಲ್ಲರೂ ಅವಳನ್ನು ತಡೆದರು. ರಾಧೆ, ನೀನು ಮಾಡುತ್ತಿರುವುದು ಮಹಾಪಾಪ, ನಿನಗೆ ಘೋರ ನರಕ ಸಿಗುತ್ತದೆ ಗೊತ್ತಾ? ಆಗ ರಾಧೆ ಕೊಟ್ಟ ಉತ್ತರ ಎಲ್ಲರನ್ನೂ ಸ್ತಬ್ಧಗೊಳಿಸಿತು. ಅವಳು ಹೇಳಿದಳು, ಕೃಷ್ಣನಿಗೆ ನೋವಾಗುತ್ತಿದ್ದರೆ ನನ್ನನ್ನು ನರಕಕ್ಕಾದರೂ ಹಾಕಿ, ನನಗೆ ಚಿಂತೆ ಇಲ್ಲ. ಅವನ ನೋವು ವಾಸಿಯಾಗುವುದಾದರೆ ಸಾಕು. ನರಕದ ಭಯಕ್ಕಿಂತ ಕೃಷ್ಣನ ಮೇಲಿನ ಪ್ರೀತಿ ನನಗೆ ದೊಡ್ಡದು. ಇದೇ ನಿಜವಾದ ಪ್ರೇಮ. ನನ್ನ ಪ್ರೇಮಿಗೆ ಒಳ್ಳೆಯದಾಗುವುದಾದರೆ ನಾನು ಯಾವುದೇ ಕಷ್ಟ ಅನುಭವಿಸಲು ಸಿದ್ಧಳು ಎನ್ನುವ ತ್ಯಾಗ, ಈ ನಿಸ್ವಾರ್ಥ ಪ್ರೇಮವೇ ರಾಧೆಯನ್ನು ಎಲ್ಲರಿಗಿಂತ ಶ್ರೇಷ್ಠ ಭಕ್ತೆಯನ್ನಾಗಿ ಮಾಡಿತು. ಕಾಲ ಉರುಳಿದಂತೆ ಕೃಷ್ಣನ ಗೋಕುಲವನ್ನು ಬಿಟ್ಟು ಮಥುರಾ ಮತ್ತು ದ್ವಾರಕೆಗೆ ಹೋಗಬೇಕಾಯಿತು. ಅವನಿಗೆ ದೊಡ್ಡ ಜವಾಬ್ದಾರಿಗಳಿದ್ದವು. ಕಂಸನನ್ನು ಸಂಹರಿಸುವುದು, ಪಾಂಡವರಿಗೆ ಸಹಾಯ ಮಾಡುವುದು ಮತ್ತು ಜಗತ್ತಿನಲ್ಲಿ ಧರ್ಮವನ್ನ ಸ್ಥಾಪಿಸುವುದು. ಕೃಷ್ಣ ಬೃಂದಾವನನ್ನು ಬಿಟ್ಟು ಹೊರಟಾಗ ಇಡೀ ಬೃಂದಾವನವೇ ಕಣ್ಣೀರಿನಲ್ಲಿ ಮುಳುಗಿತ್ತು. ರಾಧೆ ಏನೂ ಹೇಳಲಿಲ್ಲ. ಅವಳ ಕಣ್ಣುಗಳಲ್ಲಿ ಕಣ್ಣೀರಿರಲಿಲ್ಲ, ಬದಲಾಗಿ ಅತೀತವಾದ ಶೂನ್ಯತೆ ಇತ್ತು. ಅವಳು ಕೃಷ್ಣನನ್ನು ತಡೆಯಲಿಲ್ಲ, ಯಾಕೆಂದರೆ ಅವನ ಕರ್ತವ್ಯದ ಹಾದಿಯಲ್ಲಿ ಅವಳು ಅಡ್ಡಿಯಾಗಲು ಬಯಸಲಿಲ್ಲ. ರಾಧೆ ಕೃಷ್ಣನನ್ನು ದೈವಿಕವಾಗಿ ಅಗಲಿದರೂ ಮಾನಸಿಕವಾಗಿ ಅವಳು ಎಂದಿಗೂ ಅವನಿಂದ ದೂರವಾಗಲಿಲ್ಲ. ಅವಳ ಪ್ರೇಮ ಕೃಷ್ಣನ ವಿರಹದಲ್ಲಿ ಮತ್ತಷ್ಟು ಆಳವಾಯಿತು. ಕೃಷ್ಣನಿಗೆ ಗೊತ್ತಿತ್ತು ರಾಧೆ ತನಗಾಗಿ ಎದುರು ನೋಡುತ್ತಿರುತ್ತಾಳೆ ಎಂದು. ಆದರೆ ಅವನಿಗೂ ವಿಧಿಯ ಆಟದ ಮುಂದೆ ಬೇರೆ ದಾರಿ ಇರಲಿಲ್ಲ. ಕೆಲವು ವರ್ಷಗಳ ನಂತರ ರಾಧೆ ಮತ್ತು ಕೃಷ್ಣ ಮತ್ತೊಮ್ಮೆ ಭೇಟಿಯಾದರು. ಆಗ ಕೃಷ್ಣನು ದ್ವಾರಕೆಯ ರಾಜನಾಗಿದ್ದ, ರಾಧೆ ಹಳೆಯ ಗೋಪಿಕೆಯಾಗಿ ಇದ್ದಳು. ಆ ಭೇಟಿ ತುಂಬ ಶಾಂತವಾಗಿತ್ತು. ಅಲ್ಲಿ ಪ್ರೇಮದ ಮಾತುಗಳಿಗಿಂತ ಹೆಚ್ಚಾಗಿ ಅನುರಾಗದ ಮೌನವೇ ತುಂಬಿತ್ತು. ರಾಧೆ ಕೃಷ್ಣನನ್ನು ನೋಡುತ್ತಾ ಹೇಳಿದಳು, ನೀನು ಈಗ ಇಡೀ ಜಗತ್ತಿನ ಕೃಷ್ಣ, ಆದರೆ ನನಗೆ ನೀನು ಎಂದಿಗೂ ನನ್ನ ಕಂದ. ಅವರಿಬ್ಬರ ನಡುವೆ ಕೊನೆಯದಾಗಿ ಒಂದು ಮಾತು ನಡೆಯಿತು. ರಾಧೆ ತನ್ನ ಕೊನೆಯ ಸಮಯದಲ್ಲಿ ಕೃಷ್ಣನ ಹತ್ತಿರ ಕೇಳಿದ್ದು ಒಂದೇ ಉಡುಗೊರೆ: ಕೃಷ್ಣ, ನಾನು ಕಣ್ಣು ಮುಚ್ಚುವಾಗ ನಿನ್ನ ಆ ಸುಂದರ ಕೊಳಲಿನ ನಾದವನ್ನು ಕೇಳುತ್ತಾ ಕಣ್ಣು ಮುಚ್ಚಬೇಕು.
ಎಂದು ಕೇಳಿಕೊಂಡಳು. ಕೃಷ್ಣನು ಕೊಳಲನ್ನು ತೆಗೆದುಕೊಂಡನು. ತನ್ನ ಇಡೀ ಜಗತ್ತನ್ನೇ ಮೈಮರೆಸುವ ಹಾಗೆ ಆ ಅದ್ಭುತ ನಾದವನ್ನ ರಾಧೆಗೆ ನುಡಿಸಿದನು. ಆ ಮಧುರವಾದ ಕೊಳಲಿನ ಸದ್ದಿಗೆ ರಾಧೆ ಕೃಷ್ಣನನ್ನು ನೋಡುತ್ತಾ ಪ್ರಶಾಂತವಾಗಿ ಕಣ್ಣು ಮುಚ್ಚಿದಳು. ಅವಳ ಆತ್ಮ ಪರಮಾತ್ಮನಾದ ಕೃಷ್ಣನಲ್ಲಿ ಶಾಶ್ವತವಾಗಿ ಲೀನವಾಯಿತು. ಅಂದು ರಾಧೆ ನಿಧನಳಾದ ನಂತರ ಕೃಷ್ಣನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡನು. ಅವಳು ಇಲ್ಲದ ಜಗತ್ತಿನಲ್ಲಿ ಈ ಕೊಳಲಿನ ನಾದಕ್ಕೆ ಅರ್ಥವಿಲ್ಲ ಎಂದು ಭಾವಿಸಿದನು. ಅವತ್ತೇ ಕೃಷ್ಣನು ತನ್ನ ಪ್ರಿಯವಾದ ಕೊಳಲನ್ನು ಮುರಿದು ಎಸೆದನು. ಅಂದಿನಿಂದ ಕೃಷ್ಣನು ಮತ್ತೆಂದು ಕೊಳಲು ನುಡಿಸಲಿಲ್ಲ. ಇದು ಅವರ ಪ್ರೇಮದ ಆಳವನ್ನು, ಅವರ ಅಗಲಿಕೆಯ ನೋವನ್ನು ನಮಗೆ ತೋರಿಸುತ್ತದೆ. ಸ್ನೇಹಿತರೆ, ರಾಧಾಕೃಷ್ಣರ ಪ್ರೇಮ ಕಥೆ ನಮಗೆ ಬಹಳ ಮುಖ್ಯವಾದ ಪಾಠವನ್ನ ಕಲಿಸುತ್ತದೆ. ಪ್ರೇಮ ಅಂದರೆ ಪಡೆದುಕೊಳ್ಳುವುದಲ್ಲ, ಬದಲಾಗಿ ತ್ಯಾಗ ಮಾಡುವುದು. ಪ್ರೇಮ ಅಂದರೆ ಜೊತೆಯಲ್ಲಿರುವುದಲ್ಲ, ದೂರವಿದ್ದರೂ ಒಂದೇ ಆತ್ಮದಂತೆ ಭಾವಿಸುವುದು. ಇಂದಿಗೂ ನಾವೆಲ್ಲರೂ ದೇವಸ್ಥಾನಗಳಿಗೆ ಹೋದಾಗ ಕೃಷ್ಣ ರಾಧೆ ಎಂದು ಕರೆಯುವುದಿಲ್ಲ, ಬದಲಾಗಿ ರಾಧಾಕೃಷ್ಣ ಎಂದು ಕರೆಯುತ್ತೇವೆ. ರಾಧೆಯ ಹೆಸರನ್ನ ಮೊದಲಿಗೆ ಹೇಳುತ್ತೇವೆ. ಇದು ಕೃಷ್ಣನು ತನ್ನ ಪ್ರಿಯ ರಾಧೆಗೆ ನೀಡಿದ ಅತಿ ದೊಡ್ಡ ಗೌರವ. ಕೃಷ್ಣ ಪರಮಾತ್ಮನೇ ಆಗಿರಬಹುದು, ಆದರೆ ರಾಧೆಯ ದಿವ್ಯ ಪ್ರೇಮವಿಲ್ಲದೆ ಅವನು ಅಪೂರ್ಣ. ಅವರಿಬ್ಬರೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಬೇರೆ ಬೇರೆಯಾಗಿ ಕಾಣಬಹುದು, ಆದರೆ ಒಂದೇ ನಾಣ್ಯದ ಭಾಗವಾಗಿರುತ್ತಾರೆ. ಕೃಷ್ಣನು ದ್ವಾರಕೆಯಲ್ಲಿ ಎಷ್ಟೇ ರಾಣಿಯರನ್ನು ಹೊಂದಿದ್ದರೂ ಅವನ ಹೃದಯದ ಆಳದಲ್ಲಿ ಎಂದಿಗೂ ರಾಧೆಯೇ ಇದ್ದಳು. ಕೊನೆಯವರೆಗೂ ಅವನು ರಾಧೆಯ ನೆನಪಿನಲ್ಲಿಯೇ ಇದ್ದನು. ಅವರ ಪ್ರೇಮ ಪ್ರಪಂಚಕ್ಕೆ ಶಾಶ್ವತವಾದ ಪವಿತ್ರವಾದ ಪ್ರೇಮ ಸಂಕೇತವಾಗಿತ್ತು. ಸ್ನೇಹಿತರೆ, ಕೇಳಿದಿರಲ್ಲ ರಾಧೆ ಮತ್ತು ಕೃಷ್ಣನ ದಿವ್ಯ ಪ್ರೇಮ ಕಥೆ. ನಿಮ್ಮೆಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇದೇ ರೀತಿಯ ಮುಂದಿನ ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.